ಎಸ್ಡಿಎಂ ಎಂಜಿನಿಯರಿಂಗ್ ಕಾಲೇಜಿನ ಮಾಹಿತಿ ವಿಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ ಸಹ ಪ್ರಾಧ್ಯಾಪಕಿ ಪ್ರೊಫೆಸರ್ ವರ್ಷಾ ಶಿವಾಜಿ ಜಾಧವ್ ಅವರಿಗೆ ಅಂತಾರಾಷ್ಟೀಯ ಮಟ್ಟದ ಹೆಮ್ಮೆಯ ಗೌರವ ಪ್ರಶಸ್ತಿ ಲಭಿಸಿರುವುದು ಧಾರವಾಡ ಹಾಗೂ ಕರ್ನಾಟಕದ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಮ್ಮೆಯ ವಿಷಯ, ಜೊತೆಗೆ ಉತ್ತಮ ಬೆಳವಣಿಗೆಯಾಗಿದೆ. ಕೃತಕ ಬುದ್ಧಿಮತ್ತೆ ಹಾಗೂ ಯಂತ್ರ ಅಧ್ಯಯನ ತಂತ್ರಜ್ಞಾನಗಳ ಆಧಾರದ ಮೇಲೆ ಎಚ್ಪಿವಿ ಹಾಗೂ ಗರ್ಭಾಶಯ ಕ್ಯಾನ್ಸರ್ ಪತ್ತೆಗಾಗಿ ಅಭಿವೃದ್ಧಿಪಡಿಸಲಾದ ಪಾಯಿಂಟ್ ಆಫ್ ಕೇರ್ ಡಯಾಗ್ನೋಸ್ಟಿಕ್ ಸಾಧನ ಎಂಬ ವಿಷಯದ ಕುರಿತಂತೆ ಅವರು ಮಾಡಿರುವ ಪಿಎಚ್ಡಿ ಸಂಶೋಧನಾ ಕಾರ್ಯದ ಪೋಸ್ಟರ್ ಪ್ರಸ್ತುತಿ 2025 ಜೂನ್ 18ರಿಂದ 21ರವರೆಗೆ ಥೈಲ್ಯಾಂಡ್ ಬ್ಯಾಂಕಾಕ್ನಲ್ಲಿ ನಡೆಯಲಿರುವ 2ನೇ ಏಷ್ಯಾ ಪೆಸಿಫಿಕ್ ಪಾಯಿಂಟ್ ಆಫ್ ಕೇರ್ ಟೆಸ್ಟಿಂಗ್ ಸಮ್ಮೇಳನಕ್ಕೆ ಆಯ್ಕೆಯಾಗಿದೆ. ಅವರು ಆಸ್ಟ್ರೇಲಿಯಾದ ಎಎಸ್ಎಚ್ಎಂ ಹೆಲ್ತ್, ಆಸ್ಟ್ರೇಲಿಯನ್ ಸೊಸೈಟಿ ಫಾರ್ ಹೆಲ್ತ್ ಮೆಡಿಸನ್ ಹಾಗೂ ರ್ಯಾಪಿಡ್ ಪಾಯಿಂಟ್ ಆಫ್ ಕೇರ್ ರಿಸರ್ಚ್ ಕನ್ಸೋರ್ಷಿಯಂ ಫಾರ್ ಇನ್ಫೆಕ್ಷಸ್ ಡಿಸೀಸ್ ಎಂಬ ಪ್ರತಿಷ್ಠಿತ ಸಂಸ್ಥೆಗಳಿಂದ ನೀಡಲಾಗುವ ಮಹಿಳಾ ಸಂಶೋಧಕರ ವಿಭಾಗದ ಪೂರ್ಣ ಸ್ಕಾಲರ್ಶಿಪ್ಗೆ ಆಯ್ಕೆಯಾಗಿರುವುದು ವಿಶೇಷ. ಈ ಪ್ರಶಸ್ತಿಯು ಗರ್ಭಾಶಯ ಕ್ಯಾನ್ಸರ್ ಪತ್ತೆಗಾಗಿ ಸ್ಥಳೀಯ ಹಾಗೂ ಕಡಿಮೆ ಸಂಪನ್ಮೂಲವಿರುವ ಪ್ರದೇಶಗಳಲ್ಲಿ ಉಪಯೋಗಿಸಬಹುದಾದ ನವೀನ ತಂತ್ರಜ್ಞಾನ ಅಭಿವೃದ್ಧಿಯಲ್ಲಿ ಅವರು ನೀಡಿರುವ ಅಮೂಲ್ಯ ಕೊಡುಗೆಗೆ ನೀಡಲಾಗಿರುವ ಮಾನ್ಯತೆಯಾಗಿದೆ. ಈ ಪ್ರಶಸ್ತಿಯವರೆಗೆ ತಮ್ಮ ನವೋದ್ಯಮ ಆಧಾರಿತ ಸಂಶೋಧನೆಗಳನ್ನು ಜಾಗತಿಕ ತಜ್ಞರೊಂದಿಗೆ ಹಂಚಿಕೊಳ್ಳಲು, ಸಂಶೋಧನಾ ಸಹಕಾರ ಸಾಧಿಸಲು ಭಾರತೀಯ ತಂತ್ರಜ್ಞಾನದ ವಿಶ್ವಮಟ್ಟದ ಪ್ರಸಾರಕ್ಕೆ ವೇದಿಕೆ ಒದಗಿಸುತ್ತಿದೆ. ಇದು ಧಾರವಾಡ ಮತ್ತು ಕರ್ನಾಟಕದ ಸಂಶೋಧನಾ ಸಮುದಾಯಕ್ಕೆ ಒಂದು ಗೌರವದ ಕ್ಷಣವಾಗಿದೆ. ಈ ಪ್ರಶಸ್ತಿ ಪಡೆಯಲು ಮಂಗಳವಾರ ಥೈಲ್ಯಾಂಡ್ ಬ್ಯಾಂಕಾಕ್ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಪ್ರೊಫೆಸರ್ ವರ್ಷಾ ಶಿವಾಜಿ ಜಾಧವ್ ಅವರು ಧಾರವಾಡ ವಾರ್ತೆಗೆ ಮಾತನಾಡಿ, ಈ ಸಂಶೋಧನೆಗೆ ಹುಬ್ಬಳ್ಳಿಯ ಕೇಲಿ ತಾಂತ್ರಿಕ ಮಹಾವಿದ್ಯಾಲಯದ ಸಂಶೋಧನಾ ಮಾರ್ಗದರ್ಶಕರಾದ ಪ್ರೊಫೆಸರ್ ರಾಜೇಶ್ ಎಕ್ಕುಂಡಿಮಠ್ ಅವರ ಮಾರ್ಗದರ್ಶನದಲ್ಲಿ ಮತ್ತು ಧಾರವಾಡದ ಎಸ್ಡಿಎಂ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಕಾಲೇಜಿನ ಮಾಹಿತಿ ವಿಜ್ಞಾನ ಹಾಗೂ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ಜಗದೀಶ್ ಪೂಜಾರಿ ಅವರ ನಿರಂತರ ಬೆಂಬಲದೊಂದಿಗೆ ಅವರ ಅಮೂಲ್ಯ ಮಾರ್ಗದರ್ಶನ ಮತ್ತು ಪ್ರೇರಣೆಯಿಂದ ಈ ಪ್ರಶಸ್ತಿ ಪಡೆಯಲು ಪ್ರಮುಖ ಕಾರಣವಾಗಿದೆ. ನನಗೆ ಮಾರ್ಗದರ್ಶನ ನೀಡಿದ ಎಲ್ಲರಿಗೂ ಅಭಿನಂದಿಸುತ್ತೇನೆ ಎಂದರು.